ಎಮರ್ಜೆನ್ಸಿ ವಾಪಸ್ ತೆಗೆದ್ರು, ಜೈಲಿಂದ ಹೊರಗೆ ಬಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ? ಆ ಕ್ಷಣಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾವೇನಾದರೂ ಮಾಡಿ ಗೆಲ್ಲಬೇಕು. ನಮ್ಮಲ್ಲಿ ಕ್ಯಾಂಡಿಡೇಟೇ ಇಲ್ಲ. ಜಂಗಲ್ ಹನುಮಂತನವ್ರ ವಿರುದ್ಧ ನಾವು ಯಾರನ್ನಾದ್ರೂ ಕ್ಯಾಂಡಿಡೇಟ್ ಮಾಡೋಕ್ಕಾಯ್ತದ? ಅವ್ರೇನು ಮಾಡಿದ್ರು, ಇಂದಿರಾ ಗಾಂಧಿಯವರೇ ಮಾಡಿದ್ದು ಅಂತ ಹೇಳ್ಕೊಂಡು ಬಂದರು. ಅವತ್ತೇನು ಹಣದ ಪ್ರಭಾವ ಇರಲಿಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಇದು ಯಾವುದಾದ್ರೂ ಒಂದು ಸರಿಯಾದ ದಿಕ್ಕನ್ನು ಪಡೀಲಿಕ್ಕೆ ಇದೊಂದು ಪರ್ವಕಾಲ ಅಂಥೇಳಿ ನಾನು ತಿಳಿದಿರ್ತಕ್ಕಂಥ. ಆದರೆ ರಾಜಕೀಯ ವ್ಯವಸ್ಥೆಗಳೇನಿವೆ, ವ್ಯವಸ್ಥೆ ಸರಿಪಡಿಸೋಕ್ಕಾಗ್ತಾ ಇಲ್ಲ. ಹಣದ ಮೇಲೇ ಚುನಾವಣೆ ಆಗ್ತವೆ ಅಂತ ಖಂಡಿತವಾಗಿ ನಾನು ಹೇಳೋದಿಲ್ಲ. ಕನಕಪುರದವರು ಮುಂದೆ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶಗಳು ಇದ್ದಾವೆ, ಆ ಆಸೆ ಈಡೇರೋ ಕಾಲ ಬಂತು ಅಂತ ಅನ್ಸುತ್ತಾ ನಿಮಗೆ? ಅರ್ಹತೆ ಇದೆ, ಆದರೆ ಅವಕಾಶಗಳು ಸಿದ್ದರಾಮಯ್ಯವ್ರನ್ನ ತೆಗೆದುಬಿಟ್ಟು ಇವರು ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ನಲ್ಲಿ ಸಾರ್ವಜನಿಕ ಬದುಕಿಗೆ ಬರಬೇಕಾದ್ರೆ ಏನೇನೆಲ್ಲ ತಯಾರಿ ಮಾಡ್ಕೋಬೇಕು ಅದೆಲ್ಲ ಬಹುಶಃ ನಿಮಗೆ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ನಾನು ಯಾರನ್ನು ಜೈಲಿಗೆ ಹೋಗಬೇಕು, ತುರ್ತು ಪರಿಸ್ಥಿತಿ ಬರಬೇಕು ಅಂತೇಳಿ ನಾನು ಆಸೆ ಪಡ್ತಕ್ಕಂಥವನಲ್ಲ. ಅಲ್ಲ. ಒಂದು ಮಾತು ನಾನು ಹೇಳಲೇಬೇಕು, ಇಷ್ಟೆಲ್ಲದಕ್ಕೂ ಕಾರಣ ಇಂದಿರಾ ಗಾಂಧಿ ಇದ್ರೂ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಯಾರಿಂದ ಏನೂ ಬಯಸಲ್ಲ ಈಗ. ಓಕೆ. ಆದರೆ ಶಿ ವಾಸ್ ಎ ಗ್ರೇಟ್ ಲೀಡರ್. ಮತ್ತು ಅವ್ರು ನೋಡಿ, ಆ ಪ್ರಧಾನಿಗಳಾಗಿದ್ದವರು ಮುಂದೆ ಪ್ರಧಾನಿನೂ ಆಗ್ತಾರವರು. ಶಿ ಈಸ್ ರಿಗ್ರೆಟೆಡ್ ಫಾರ್ ವಾಟ್ ವಾಸ್ ಡನ್. ನಾನು ಮಾಡಬಾರ್ದಾಗಿತ್ತು ಎಮರ್ಜೆನ್ಸಿನ, ನಾನು ಅಪಾಲಜಿ ಮಾಡ್ತೀನಿ ಅಂಥೇಳಿ ಅನೇಕ ಬಾರಿ ನಿಜ. ಆಮೇಲೆ ಜಸ್ಲೋಕ್ ಆಸ್ಪತ್ರೆ ಮುಂಬೈನಲ್ಲಿ ಜಯಪ್ರಕಾಶ್ ನಾರಾಯಣ ಅವರು ಕಿಡ್ನಿ ಫೇಲ್ ಆಯಿತು ಅಂತೇಳಿ ಟ್ರೀಟ್ಮೆಂಟ್ ತಗೊಳ್ಳೋರು. ನಿಮ್ಮ ತಿಪ್ಟೂರಿನ ಮಂಜುನಾಥ್ ಆಗ ಎಕ್ಸ್ ಎಮ್ ಎಲ್ ಎ ಆಗ ಅಲ್ಲಿ ಇಲ್ಲಿಂದ ತಿಪ್ಟೂರಿನಿಂದ ಅವ್ರಿಗೆ ಎಳ್ನೀರನ್ನು ಕಳಿಸ್ಕೊಡೋರು 1-2 ಸಾರಿ ಬಂದಿದ್ರು. ನಾನು ಶಂಕರು ನಾವೆಲ್ಲ ಅಲ್ಲಿ ಜಸ್ಲೋಕ್ ಆಸ್ಪತ್ರೆನೇ ಇರ್ತಾ ಇದ್ದೋ, ಅಲ್ಲಿ ತಗೊಂಡು ಬಂದು ಕೊಡೋರು ಅವ್ರಿಗೆ ಎಳ್ನೀರನ್ನು. ನಾವೆಲ್ಲ ಕುಡಿತಾ ಇದ್ವಿ ಎಳ್ನೀರನ್ನು, ಜ್ಞಾಪಕ ಇದೆ. ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಆಗ ಈ ಕಿಡ್ನಿ ಔಷಧಿಗಳು, ಟ್ರಾನ್ಸ್ಪ್ಲಾಂಟೇಷನ್ನು ಇದೆಲ್ಲ ಇಷ್ಟೊಂದು ಫಾರ್ವರ್ಡ್ ಆಗಿರಲಿಲ್ಲ. ಆಗ ಅವರು ಜಯಪ್ರಕಾಶ್ ನಾರಾಯಣ ಅವರು ವಾಪಸ್ಸು ಪಾಟ್ನಾಗೆ ಹೋಗೋದು ಅಂತ ತೀರ್ಮಾನ ಮಾಡಿದ್ರು. ಸ್ಪೆಷಲ್ ಪ್ಲೇನ್ನಲ್ಲಿ ಅವರು ಡೆಲ್ಲಿಯಿಂದ ಪಾಟ್ನಾಗೆ ವಾಪಸ್ ಹೋಗ್ತಾರೆ. ಡೆಲ್ಲಿನಲ್ಲಿ ಅವರು ಇಳಿದಾಗ ಏರ್ಪೋರ್ಟಲ್ಲಿ ನೇರವಾಗಿ ಅವ್ರು ಮಾಡಿದ ಮೊರಾರ್ಜಿಯವ್ರ ಮನೆಗೆ ಹೋಗಿರಲಿಲ್ಲ. ಅವ್ರು ಇನ್ನೂ ಪ್ರೈಮ್ ಮಿನಿಸ್ಟ್ರೇ. ಅವ್ರ ಕೃಪೆಯಿಂದಾಗೆ ಇವರೆಲ್ಲ ಮಂತ್ರಿಗಳಾಗಿದ್ದು ಜನತಾ ಸರ್ಕಾರ ಬಂದಿದ್ದು. ಆದರೆ ಅವರು ಇಂದಿರಾ ಗಾಂಧಿ ಅವ್ರ ಮನೆಗೆ ಹೋಗ್ತಾರೆ. ಹೌದು. ಮತ್ತು ಓ ಇಂದಿರಾ ಅಂತ ಕರೀತಾರೆ ಅವರು. ಈಸ್ ದ ಓನ್ಲಿ ಪರ್ಸನ್ ವಾಸ್ ಕಾಲಿಂಗ್ ಹರ್ ಆಸ್ ಓ ಇಂದಿರಾ ಅಂತೇಳಿ. ಯಾಕಂದರೆ ಅವರು ನೆಹರು ಜೊತೆಲಿ ಕಲಿಗಿದ್ದವರು. ನೆಹರು ಸಚಿವ ಸಂಪುಟನ ನಾನು ಸೇರಲ್ಲ ಅಂತ ಹೇಳಿದವರು ಜಯಪ್ರಕಾಶ್ ನಾರಾಯಣ. ನಾನು ಹೊರಗಡೆ ಇದ್ದು ಕೆಲಸ ಮಾಡ್ತೀನಿ, ವಿನೋಬಾ ಜೊತೆಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದವರು. ಅವರು ಅಷ್ಟೊಂದು ಕ್ಲೋಸ್ ಆಗಿದ್ದರು ಮೇಡಮ್ಗೆ ಭಾಳ ಪ್ರೀತಿಯನ್ನು ಮಾಡಿದಾಗ ಮೇಡಮ್ಮನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಇಲ್ಲ ನೋಡಿ ಆ ಥರ ಆಗೋಯ್ತು, ತಪ್ಪು ನಂದು ಅಂತ ಹೇಳಿದ್ದನ್ನ ಜಯಪ್ರಕಾಶ್ ನಾರಾಯಣ್ ಚಂದ್ರಶೇಖರ್ಗೆ ಹೇಳ್ತಾರೆ. ಚಂದ್ರಶೇಖರ್ ನಮ್ಗೆ ಹೇಳೋರು. ಚಂದ್ರಶೇಖರ್ ನಮಗೆ ಭಾಳ ಆಪ್ತರಲ್ಲ, ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವ್ರು ಹೇಳೋರು. ಹೀಗಾಗಿ ಆಯಿತು, ಶಿ ವಾಸ್ ಎ ಗ್ರೇಟ್ ಲೀಡರ್ ಅಟ್ ದ ಟೈಮ್. ಇದು ಒಂದು ಕರಾಳ ಅಧ್ಯಾಯನೂ ಹೌದು. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನ ಇಟ್ಕೊಂಡೇ ಯಾವ ರೀತಿ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೂ ಇದೊಂದು ಉದಾಹರಣೆ. ಈಗ ಸಂವಿಧಾನದಲ್ಲಿ ಎಮರ್ಜೆನ್ಸಿ ಮತ್ತೆ ತರಕ್ಕಾಗಲ್ಲ. ಅದನ್ನೆಲ್ಲ ನಮ್ಮ ಜನತಾ ಸರ್ಕಾರ ಇದ್ದಾಗ ಬಂದಂಥ ಸರ್ಕಾರಗಳು ಲೂಪ್ ಹೋಲ್ಸ್ಗಳೆಲ್ಲ ಮುಚ್ಚಿದ್ದಾರೆ. ಮನಮೋಹನ್ ಸಿಂಗ್ ವಾಸ್ ಅನದರ್ ಗ್ರೇಟ್ ಡೆಮಾಕ್ರೆಟ್. ಅದಾದ ನಂತರ ಇಂದಿರಾ ಗಾಂಧಿ ಅವ್ರ ನಂತರ ಬಂದಂಥ ಕಾಂಗ್ರೆಸ್ನ ಪ್ರಧಾನಿಗಳಲ್ಲಿ ಅವರು 10 ವರ್ಷ ದೇಶ ಆಳಿದ್ರು. ನಮ್ಮ ಎಕನಾಮಿಕ್ಸ್ಗೆ ಒಂದು ಹೊಸ ರೂಪವನ್ನು ಕೊಟ್ಟಂಥ ಮಹಾನ್ ನಾಯಕರವರು. ಈಗೆಲ್ಲ ಇದೆ, ಬಟ್ ಯಾವುದೇ ಕಾರಣಕ್ಕೂ ಸಹಿತ ಎಷ್ಟೇ ಕಷ್ಟಗಳು ಬಂದರೂ ಸಹಿತ ಎಮರ್ಜೆನ್ಸಿಯಿಂದ ಯಾರೂ ತರಕ್ಕೆ ಹೋಗಬಾರ್ದು, ಮತ್ತು ಯಾರನ್ನೂ ಅರೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. 1,00,000ಕ್ಕೂ ಹೆಚ್ಚು ಜನಕ್ಕೆ ಅರೆಸ್ಟ್ ಮಾಡಿದಂತೆ. ಆ 1,00,000 ಕುಟುಂಬಗಳಲ್ಲಿ ನನ್ನಂಗೆ ಮಂತ್ರಿಗಳಾಗಿರೋರು, MLAಗಳಾಗಿರೋರು, ಅನೇಕ ಜನ ಮುಖ್ಯಮಂತ್ರಿಗಳಾಗಿರೋರು, ಅವರೆಲ್ಲ 100 ಜನ 500 ಜನ ಸಿಗ್ಬೋದು, 1,000 ಜನನೇ ಅಂತ ಇಟ್ಕೊಳ್ಳೋಣ ಇರ್ಬೋದು. ಆದರೆ ಬಾಕಿ ಕುಟುಂಬಗಳು ಕೆಲವು ಸರ್ವನಾಶ ಆಗೋಯ್ತು. ಸರ್ವನಾಶ. ಇಟ್ ಈಸ್ ಅನ್ಫಾರ್ಚುನೇಟ್. ಜನತಾ ಪರಿವಾರದಿಂದ ಬಂದಂಥ ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಬಂದ್ರೂ ಈ ಮೀಸಾಡಿಟಿ ನ್ಯೂಸ್ಗೆ ಮತ್ತು DIR ಅಂತೇಳಿ ಇನ್ನೊಂದು ಸಣ್ಣ ಕಾನೂನು ಇತ್ತು. ಅಲ್ಲಿ ಯಾರು ಬಂಧಿತರಾಗಿದ್ರು, ಯಾರ ಕುಟುಂಬಗಳ ಸರ್ವನಾಶ ಆಗಿತ್ತು, ಅವ್ರಿಗೇನು ಪರಿಹಾರ ಸಿಕ್ಕಲಿಲ್ಲ, ಪೆನ್ಷನ್ ಇಲ್ಲ, ಎಂಥದ್ದು ಇಲ್ಲ. ಬಟ್ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಈ ಥರದ್ದೇನೋ ಒಂದು ಪ್ರೋಸೆಸ್ ಅಂತ ಶುರುವಾಯಿತು.
ಅದು ಪಾಪ ಬಸವರಾಜ ಬೊಮ್ಮಾಯಿ wanted to give, ಏನೋ ಆಗಲಿಲ್ಲ ಅವರು. ಅದಾಗಲಿಲ್ಲ. ಹೌದು ಹೌದು. ಬಹುಶಃ ರಾಷ್ಟ್ರದಲ್ಲಿ ಈಗ ನಿತೀಶ್ ಕುಮಾರ್ ಏನೋ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದಾ? ಈಗ ಅದು ಬಹಳ ಇರ್ರಿಲೆವೆಂಟ್ ಆಗ್ಬಿಟ್ಟದ. ಆ ಜನರೇಷನ್ನೇ ಹೊರಟೋಯ್ತು. ಈಗ ನಿಮ್ಮ ತಂದೆಯವರು ನಮ್ಮ ಜೊತೆಲಿ ಜೈಲಲ್ಲಿ ಇದ್ರು. ಬಹಳ ಒಳ್ಳೆ ಮನುಷ್ಯ. ಮೋಸ್ಟ್ ಅನ್ಅಸ್ಯೂಮಿಂಗ್ ಪರ್ಸನ್ ಅಂದ್ರೆ ವಿಶ್ವೇಶ್ವರಯ್ಯನವರು. ಅದ್ರ ನಿಮ್ಗೇನು ಸಿಗ್ತದ್ರಿಂದ? ಏನು ಸಿಗ್ಲಿಲ್ಲ. ನೀವು ಬಯಸಲ್ಲ. ಈಗ ಹೌದೌದು, ಈಗ ಕೊಡ್ತೀವಿ ಅಂದ್ರೆ ನೀವು ಬಯಸಲ್ಲ. ಹೌದೌದು, ಕರೆಕ್ಟ್. ಹೀಗಾಗಿ ಈಗ ನಿಮ್ಗೆ OAP ಹೆಂಗೆ ಒಂದು 5,000 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅದು ಸುಮ್ಮನೆ ಹೆಸರಿಗಷ್ಟೇ, ನಿಮ್ಗೇನು ಬೇಕಾಗಲ್ಲ. ಹಾಗಾಗ್ಬಿಟ್ಟು ಸೊ ಎಮರ್ಜೆನ್ಸಿ ವಾಪಸ್ ತೆಗೆದ್ರು, ನೀವು ಜೈಲಿಂದ ಆಚೆ ಬರ್ತೀರಿ. ಆಗ ನಿಮ್ಮ ಮುಂದೆ ಏನಿರುತ್ತೆ? ಜೈಲಿಂದ ಹೊರಗೆ ಬಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ? ನಿಮ್ಮ ಕಣ್ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು ಅನ್ನೋದು ನಮಗಿತ್ತು ಅಷ್ಟೇ. ಆಗ ಆ ಕ್ಷಣಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾವೇನಾದ್ರೂ ಮಾಡಿ ಗೆಲ್ಲಬೇಕು. ನಮ್ಮಲ್ಲಿ ಕ್ಯಾಂಡಿಡೇಟೇ ಇಲ್ಲ. ಓಕೆ. 78 ಇಲ್ಲಿ 77 ಕರ್ನಾಟಕದಲ್ಲಿ ಕ್ಯಾಂಡಿಡೇಟು ಜಂಗಲ್ ಹನುಮಂತಯ್ಯನವ್ರ ವಿರುದ್ಧ ನಾವು ಯಾರನ್ನಾದ್ರೂ ಕ್ಯಾಂಡಿಡೇಟ್ ಮಾಡಕ್ ಆಯ್ತದ? ಅವಾಗ ಸಚ್ ಎ ಸ್ಟ್ರಾಂಗ್ ಲೀಡರ್. ಕಾಂಗ್ರೆಸ್ ಕೂಡ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಸ್ಟ್ರಾಂಗ್ ಆಗೇ ಇತ್ತು. ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಭಾರಿ ಸ್ಟ್ರಾಂಗ್ ಆಗಿತ್ತು. ಹೌದು ಹೌದು. ನಾವು 28ಕ್ಕೆ 28 ಸೀಟು ಕಾಂಗ್ರೆಸ್ಸನ್ನು ಸೋಲಿಸ್ತೀವಿ ಅನ್ಕೊಂಡಿದ್ವಿ. ನಾವು ಜೈಲಿಗೆ ಹೋಗಿದ್ದೀವಿ, ಹೊರಗಡೆ ಬಂದಿದ್ದೀವಿ, ಎಮರ್ಜೆನ್ಸಿ ಎಕ್ಸಸಸ್ ಆಗಿದೆ ಅಂತೇಳಿ ಅಂತ. ಆದರೆ ದೇವರಾಜ ಅರಸು ನಿಜವಾಗಿಯೂ ಈ ಹಿಂದುಳಿದ ವರ್ಗದವ್ರಿಗೆ ಅವ್ರು ಮಾಡಿದಂಥ ಕೆಲಸಗಳು, ಬಡವರಿಗೆ ಅವ್ರು ಮಾಡಿದಂಥ ಕೆಲಸಗಳು, ಜೀತ ಪದ್ಧತಿಯನ್ನು ನಿಲ್ಲಿಸಿದ್ದಕ್ಕಂಥದ್ದು, 20 ಅಂಶದ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಎಕ್ಸಸಸ್ ಮಾಡದೆ, ಟಾರ್ಚರ್ ಮಾಡದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರು. ಅದು ಅವ್ರ ಪ್ರೊಟೆಕ್ಷನ್ಗೆ ಬಂದ್ಬಿಡ್ತು. ಅವ್ರೇನು ಮಾಡಿದ್ರು, ಇಂದಿರಾ ಗಾಂಧಿ ಅವರೇ ಮಾಡಿದ್ದು ಅಂತ ಹೇಳ್ಕೊಂಡು ಬಂದರು ದೇವರಾಜ ಅರಸು ಅವರು. ಅದೆಲ್ಲ ಅವ್ರಿಗೆ ಅನುಕೂಲ ಆಯಿತು. 28ಕ್ಕೆ 2 ಸೀಟ್ ನಾವು ಗೆಲ್ಲಿದ್ದು. ಸ್ಥಿತಿ ಯಾವುದಿತ್ತು ಅಂದರೆ, ದೇವೇಗೌಡರ ಶಕ್ತಿಯಿಂದಾಗಿ ನಂಜೇಶ್ ಗೌಡರು ಅಂತ ಹೇಳ್ಬಿಟ್ಟು ಹಾಸನದಲ್ಲಿ ಒಬ್ಬರು ಗೆದ್ರು. ಇಲ್ಲಿ ನಮ್ಮ ಕ್ಯಾಂಡಿಡೇಟೇ ಇರಲಿಲ್ಲ. ನಾವೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ನಮ್ಮ ಸಂತೋಷ್ ಹೆಗ್ಡೆ ಅವ್ರ ತಂದೆ KS ಹೆಗ್ಡೆ ಅವರು ಇದ್ರು. KS ಹೆಗ್ಡೆ ಅವರು ಅವ್ರಿಗೆ ಸೂಪರ್ ಸೀಡ್ ಮಾಡಿಬಿಟ್ಟಿದ್ರು. ಅವ್ರು ಚೀಫ್ ಜಸ್ಟಿಸ್ ಆಗಬೇಕಾಗಿತ್ತು, ಜಡ್ಜ್ ಆಗಿದ್ರು, ಸೂಪರ್ ಸೀಡ್ ಮಾಡಿದ್ರು. ರಾಜೀನಾಮೆ ಕೊಟ್ಟು ಬಂದು ಬೆಂಗಳೂರಲ್ಲಿ ಇದ್ವಿ. ಒಳ್ಳೆ ಹೆಸರಿತ್ತು ಅವ್ರಿಗೆ. ನೀವು ನಿಂತ್ಕೋಬೇಕು ಕ್ಯಾಂಡಿಡೇಟ್ ಆಗಿ ಅಂತ ಹೇಳಿದ್ವಿ ನಾವು. ಅವ್ರಿಗೇನು ಆಸಕ್ತಿ ಇರಲಿಲ್ಲ. ಅವ್ರಿಗೆ ರಾಜಕೀಯವೇ ಆಸಕ್ತಿ ಇರಲಿಲ್ಲ. ಆದರೆ ಅವ್ರ ರಾಜಕಾರಣ ಎಲ್ಲ ಗೊತ್ತಿತ್ತು, ಒಪ್ಕೊಂಡ್ರು ಅವರು. ಆಗ ಭಾರತೀಯ ಜನಸಂಘ ಇರ್ಬೋದು, ಸೋಷಲಿಸ್ಟ್ ಪಾರ್ಟಿ, ಸ್ವತಂತ್ರ ಪಾರ್ಟಿ, ಎಲ್ಲ ಟ್ರೇಡ್ ಯೂನಿಯನ್ಗಳು ಎಲ್ಲರೂ KS ಹೆಗ್ಡೆ ಅವ್ರಿಗೆ ದುಡ್ಡು ಇಲ್ಲದೆ ಚುನಾವಣೆ ಮಾಡಿದ್ರು. ಬೆಂಗಳೂರು ಸೌತು. ಜಾಫರ್ ಶರೀಫ್ ಕನಕಪುರ ಕ್ಷೇತ್ರ ಇತ್ತಾಗ, ಅಲ್ಲಿಂದ ಗೆದ್ದರು. ನೋಡಿ, ಅವ್ರಿಗೂ ಕನಕಪುರಕ್ಕೂ ಸಂಬಂಧ ಇಲ್ಲ. ಹೋದ್ರು, ಟಿಕೆಟ್ ತಗೊಂಡು ಬಂದ್ರು, ಗೆದ್ದು ಬಂದ್ಬಿಟ್ರು. ಅಂದ್ರೆ ಇಂದಿರಾ ಗಾಂಧಿ ವಿರುದ್ಧ ಏನೇ ಕೋಪ ಇದ್ರು ಅದನ್ನ ಕರ್ನಾಟಕದ ದೇವರಾಜ ಅರಸು ಪರವಾಗಿ ಓಟು ಬಂತು, ಕಾಂಗ್ರೆಸ್ನ ಪರವಾಗಿ ಓಟು ಬಂತು. ಎಕ್ಸಸಸ್ ಆಗಲಿಲ್ಲ. ಬಡವರ ಪರವಾಗಿ ದೇವರಾಜ ಅರಸು ಇದ್ದಾನೆ ಅಂತೇಳಿ. ಅಫ್ಕೋರ್ಸ್ ದೇವರಾಜ ಅರಸು ಅಷ್ಟೆಲ್ಲ ಮಾಡಿ 28ಕ್ಕೆ 26 ಸೀಟ್ ಗೆದ್ದು ಬಂದ್ರು ಭಿನ್ನಾಭಿಪ್ರಾಯಗಳು ಬಂತು ಮೇಡಮ್ಗೂ ಅವ್ರಿಗೆ. ಆಮೇಲೆ ಅವರು ಅಧಿಕಾರ ಸ್ಥಾನ ಕಳ್ಕೊಂಡು ಸತ್ತೋದ್ರು. ಗುಂಡರಾಯರು ಮುಖ್ಯಮಂತ್ರಿಗಳಾದರು. ಅದೊಂದು ದೊಡ್ಡ ಕಥೆನೇ ಅದು. ಸೊ ನೀವು ಬಂದ ನಂತರದಲ್ಲಿ ಎಲೆಕ್ಷನ್ನು ಮುಗೀತು, ನೀವು ಅಂದ್ಕೊಂಡಾಗೆ ಕಾಂಗ್ರೆಸ್ ಗೆಲ್ಲಿಲ್ಲ. ಡೆಲ್ಲಿನಲ್ಲಿ ನಾವೆಲ್ಲ ಆಚರಣೆ ಮಾಡಿದ್ವಿ. ಹೌದು, ಅಲ್ಲಿ ಜನತಾ ಸರ್ಕಾರ ಬಂತು. ಮೊಟ್ಟ ಮೊದಲ ಕಾಂಗ್ರೆಸ್ ಸರ್ಕಾರ ಬಂತು. ಎಲ್ಲ KS ಹೆಗ್ಡೆ ಅವರು ಆಗ ಸ್ಪೀಕರ್ ಆಗಲಿಲ್ಲ, MP ಆಗಿದ್ರು. ಸಂಜೀವ್ ರೆಡ್ಡಿಗೆ ಸ್ಪೀಕರ್ ಮಾಡಿಸಿದ್ರು ನಿಜಲಿಂಗಪ್ಪನವರು. ಅವ್ನಿಗೆ ಅನ್ಯಾಯ ಆಗಿದೆ, ಅವ್ನಿಗೆ ನಾವು ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಮಾಡಿದ್ವು VV ಗಿರಿ ವಿರುದ್ಧವಾಗಿ ಅಂತೇಳಿ. ಆಮೇಲೆ BD ಜತ್ತಿ ಅವರು ತಾತ್ಕಾಲಿಕ ಪ್ರೆಸಿಡೆಂಟ್ ಆಗಿದ್ರು, ಜತ್ತಿ ಸಾಹೇಬರು. ಅವ್ರ ಅವಧಿ ಮುಗಿದ ಮೇಲೆ ಒಂದು 6 ತಿಂಗಳಾದ್ಮೇಲೆ ಪ್ರೆಸಿಡೆಂಟ್ ಎಲೆಕ್ಷನ್ ಆಯಿತು. ನಿಜಲಿಂಗಪ್ಪನವ್ರು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿ ಮೊರಾರ್ಜಿ ಭಾಯಿ, ಚಂದ್ರಶೇಖರ್, ಬಹುಗುಣ, ಜಗಜೀವನ್ ರಾಮು, ಚೌಧರಿ ಚರಣ್ ಸಿಂಗ್ ಸಾಹೇಬರು ಇವರಿಗೆಲ್ಲ ಒಪ್ಪಿಸಿ ಸಂಜೀವ್ ರೆಡ್ಡಿ ಅವ್ರನ್ನ ಸ್ಪೀಕರ್ ಮಾಡಿದ್ರು. ಅವ್ರನ್ನ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದರು, ಸ್ಪೀಕರ್ ಆಗಿದ್ದವ್ರನ್ನ. ಅದರಲ್ಲಿ ದೇವೇಗೌಡರ ಪಾತ್ರನೂ ಸಹಿತ ಇದೆ. ಸಂಜೀವ್ ರೆಡ್ಡಿ ರಾಷ್ಟ್ರಾಧ್ಯಕ್ಷರಾದರು. ಆಗ ಸ್ಪೀಕರ್ ಸ್ಥಾನ ಖಾಲಿ ಆಯಿತು, KS ಹೆಗ್ಡೆ ಅವರು. ಸೊ ಅದು ರಾಷ್ಟ್ರ ರಾಜಕಾರಣ. ರಾಷ್ಟ್ರದಲ್ಲಿ ಈಗ ನಿಮ್ಮ ಏನಾಯಿತು ಕರ್ನಾಟಕದಲ್ಲಿ, ಆಗ ದೇವರಾಜ ಅರಸು ಸರ್ಕಾರ ಮುಂದುವರಿಯಿತು. ಆಮೇಲೆ ನಮ್ಮ ಮುಖಂಡರುಗಳು ರಾಮಕೃಷ್ಣ ಹೆಗಡೆ ಸಾಹೇಬರು, ದೇವೇಗೌಡರು ಮತ್ತು ಬೊಮ್ಮಾಯಿ ಅವರು, JH ಪಟೇಲ್ರು, ಇವರೆಲ್ಲ ಹೋಗಿ ಒಂದು ಗ್ರೋವರ್ ಕಮಿಷನ್ ಅಂತ ಕೆಲವು ಚಾರ್ಜಸ್ ಇರ್ತವೆ, ಕರಪ್ಷನ್ ಚಾರ್ಜಸ್ಸು, ಮ್ಯಾಲ್ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ಸು ದೇವರಾಜ ಅರಸು ಮೇಲೆ ಮಾಡಿ ಒಂದು ಆಯೋಗನ ನೇಮಕ ಮಾಡಿಸ್ತಾರೆ ಕೇಂದ್ರ ಸರ್ಕಾರದಿಂದ. ಆಯೋಗದ ಎನ್ಕ್ವೈರಿ ಆಗ್ತದೆ, ಆಯೋಗದ ಎಲ್ಲ ವಿಚಾರಣೆ ಆಗ್ತದೆ. ಅಷ್ಟೊತ್ತಿಗೆ ದೇವರಾಜ ಅರಸು ಸರ್ಕಾರನ ಡಿಸ್ಮಿಸ್ ಮಾಡ್ತಾರೆ.
ಡಿಸ್ಮಿಸ್ ಮಾಡದೆ ಹೋಗಿದ್ದಿದ್ರೆ ಅವತ್ತು 78ರಲ್ಲೇ ಸರ್ಕಾರ ಬಂದಿರೋದು ಓಕೆ ಜನತಾ ಪಾರ್ಟಿ. ಯಾವಾಗ ಡಿಸ್ಮಿಸ್ಸು ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಜನ ಸಿಂಪತಿ ಜಾಸ್ತಿಯಾಗಿ ಅವ್ರನ್ನೇ ಮತ್ತೆ ಎಲೆಕ್ಟ್ ಮಾಡಿದ್ರು. 78ರಲ್ಲಿ ಎಲೆಕ್ಷನ್ ಆಯ್ತು ಅಸೆಂಬ್ಲಿಗೆ. ಆಗ ದೇವೇಗೌಡರು ನಮ್ಮ ಪಾರ್ಟಿ ಅಧ್ಯಕ್ಷರು. ನಮ್ಮಲ್ಲೇ ಸ್ವಲ್ಪ ವ್ಯತ್ಯಾಸಗಳು ಇರ್ತಾರೆ. ಅವಾಗ ಯಾವ್ದು ಜನತಾ ಪಕ್ಷ ನೇಗಲು ಹೊತ್ತ ರೈತನ ಗುರುತಲ್ಲಿ ನಾವು ನಿಂತ್ಕೊಂಡ್ವಿ. ನಾನಾಗ ಎಲೆಕ್ಷನ್ ನಿಂತಿರಲಿಲ್ಲ, ನಾನು ಕಾರ್ಯಕರ್ತ ಅಷ್ಟೇ. ಆಗ ಯುವ ಜನತಾ ಅಧ್ಯಕ್ಷ ಆಗಿದ್ದೆ. ಶ್ರೀನಿವಾಸ್ ಪ್ರಸಾದ್ ಸೆಕ್ರೆಟ್ರಿ, ರಮೇಶ್ ಬಂದಗದ್ದೆ ಸೆಕ್ರೆಟ್ರಿ, ಜೀವರಾಜ್ ಆಳ ವೈಸ್ ಪ್ರೆಸಿಡೆಂಟು. ನಮ್ದು ಯುವಕರದೇ ಒಂದು ಸ್ಟ್ರಾಂಗ್ ಇದಿತ್ತು. ನಾವೊಂದು 220 ಸೀಟ್ ಏನೋ ಇದ್ದಾಗ, 218 ಏನೋ ಸೀಟ್ ಇದ್ದಾಗ ಅದರಲ್ಲಿ ಒಂದು 50-60 ಸೀಟು ನಾವು ಯುವಕರಿಗೆ ಕೊಡಿಸಿದ್ವಿ. ಈಗೆಲ್ಲ ಅವ್ರು ಮಂತ್ರಿಗಳಾಗಿದ್ದಾರೆ, ಕೆಲವರು ಆಗಿದ್ದಾರೆ. ಇಟ್ಸ್ ಎ ಗುಡ್ ಟೈಮ್. ಇವನ್ ನಿಮ್ಮ ಸೊಗಡು ಶಿವಣ್ಣ ಇದ್ದಾರಲ್ಲ, ಅವ್ರು ಟಿಕೆಟ್ ಕೊಡಿಸಿರ್ಲಿಲ್ಲ, ಬಟ್ ಅವರು ಎಮರ್ಜೆನ್ಸಿನಲ್ಲಿ ನಮ್ಮ ಜೊತೆ ಜೈಲಲ್ಲಿ ಇದ್ರು. ನಿಮ್ಮ ತಂದೆಯವರು ಇದ್ರು, ರಾಜಾಚಾರ್ಯ ಇದ್ರು ತುಮಕೂರಿನಿಂದ. ಆಮೇಲೆ ಇನ್ನೊಬ್ರು ವಕೀಲರು ವೆಂಕಟರಾಮಯ್ಯನವರು ಇದ್ರು, ಭಾಳ ಜನ ಇದ್ರು. ಅದರಲ್ಲಿ ಒಂದಷ್ಟು ಜನ ಅದರ ಒಂದು ಪ್ರಭಾವದಿಂದ ಒಂದು ಸಾರ್ವಜನಿಕ ಬದುಕಿನಲ್ಲಿ ಮುಂದುವರೆದ್ರು. ನಮಗೇನಾಯಿತು, ಈಗ ಇತ್ತೀಚಿನ ದಿನಗಳಲ್ಲಿ ಜಾತಿ ವ್ಯವಸ್ಥೆಗಳು ಜಾಸ್ತಿ ಆಗಿದೆ, ಹಣದ ಪ್ರಭಾವನೂ ಸಹಿತ ಜಾಸ್ತಿ ಆಗಿದೆ. ಅವತ್ತೇನು ಹಣದ ಪ್ರಭಾವ ಇರಲಿಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಅದು 1% ಇದ್ದರೆ ಈಗ 99% ಅದೇ ಆಗಿದೆ. ಜಾತಿ ಪ್ರಭಾವ ಆಗೋ ಇತ್ತು, ಆದರೆ ಈ ಪ್ರಮಾಣದಲ್ಲಿ ಇರಲಿಲ್ಲ. ಇವೆರಡರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಒಂದು ಸ್ಥಿತಿ ತಲುಪಿದ್ದೇವೆ. ದೇಶದ ಪ್ರಜಾಪ್ರಭುತ್ವ ಇದು ಯಾವುದಾದ್ರೂ ಒಂದು ಸರಿಯಾದ ದಿಕ್ಕನ್ನು ಪಡೀಲಿಕ್ಕೆ ಇದೊಂದು ಪರ್ವಕಾಲ ಅಂಥೇಳಿ ನಾನು ತಿಳಿದಿರ್ತಕ್ಕಂಥವ್ನು. ಸಮಥಿಂಗ್ ವಿಲ್ ಹ್ಯಾಪನ್. ನಾನು ಏನಾಗುತ್ತೆ ಅಂತ ಹೇಳೋಷ್ಟು ದಾರ್ಶನಿಕ ನಾನಲ್ಲ, ನಾನು ಮಾಡ್ಕೊಳಕ್ಕಾಗೋದಿಲ್ಲ. ಆದರೆ ಪ್ರಪಂಚದ ಇತರೆ ದೇಶಗಳ ಚರಿತ್ರೆಗಳನ್ನು ಓದಿದಾಗ ಇಂಥ ಸ್ಥಿತಿ ಬಂದಾಗ ಏನೋ ಒಂದು ಆಗ್ತದೆ. ಯಾಕಂದರೆ ಅದು ಈವನ್ ನರೇಂದ್ರ ಮೋದಿಯವರು ಇರೋದರಲ್ಲಿ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ, ಅದರಲ್ಲೇನು ಸಂಶಯ ಇಲ್ಲ. ಇವತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನು ನೋಡಿದಾಗ ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಏನಾಗಿದ್ದು ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಹಿತ ಸಾಧ್ಯ ಇಲ್ಲ. ಇಂಥ ಸ್ಥಿತಿನಲ್ಲಿ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ನಿಲ್ಲಬೇಕು. ಆದರೆ ರಾಜಕೀಯ ವ್ಯವಸ್ಥೆಗಳೇನಿವೆ, ವ್ಯವಸ್ಥೆ ಸರಿಪಡಿಸೋಕ್ಕಾಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ನು ಅದಕ್ಕೇನು ಹಲ್ಲಿಲ್ಲದ ಹಾವಿದ್ದಂಗೆ ಆಗಿದೆ, ಎಲ್ರಿಗೂ ಗೊತ್ತಿದೆ. ಆ ಎಲೆಕ್ಷನ್ ಟೈಮ್ಗಳಲ್ಲಿ ಎಲ್ಲ ಪಾರ್ಟಿಗಳಲ್ಲೂ, ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಕ್ಕೆ ಹೋಗೋದಿಲ್ಲ, ಹಣದ್ದೇ ಹೊಳೆ ಹರಿತಾ ಇದೆ, ಯಾರು ತಡೆಗಟ್ಟಕ್ಕಾಗ್ತಾ ಇಲ್ಲ. ಟಿ.ಎನ್. ಶೇಷನ್ ಬಂದಾಗ ಒಂದು ಅದ್ಭುತವಾದ ರಿಯಲಿ ಗ್ರೇಟ್ ಪರ್ಸನ್. ನಾನು ಆಗ ಎಲೆಕ್ಷನ್ಗೆ ನಿಂತಿದ್ದವನು. ಎಲೆಕ್ಷನ್ಸಲ್ಲಿ ಕರ್ನಾಟಕದಲ್ಲೇ ಸೋಮಣ್ಣ ಅವರು 51,000 ಲೀಡ್ ತಗೊಂಡು ಗೆದ್ದರು, ನಾನು 50,000 ಲೀಡ್ ತಗೊಂಡು ಗೆದ್ದೆ. ಲೀಡು ನಾ ಹೇಳ್ತಿರೋದು, ಓಟ್ ಅಲ್ಲ, ಲೀಡ್ ನಮ್ಮ ಅಪೋನೆಂಟ್ಗಿಂತ. ಆದರೆ ಸೋಮಣ್ಣವ್ರು ಸ್ಟೇಟ್ಗೆ ಫಸ್ಟು. ಈಗ ನಮ್ಮ ಮಾನ್ಯ ರೈಲ್ವೆ ಮಂತ್ರಿಗಳು ಒಂದು ಹೇಳಬೇಕಾಗ್ತದೆ, ವ್ಯವಸ್ಥೆ ಸರಿಪಡಿಸೋಕೆ ಏನಾದರೂ ಮಾಡಬೇಕು. ನಾವೆಲ್ಲ ಕೂತ್ಕೊಂಡು, ಎಲ್ಲ ಪಾರ್ಟಿಯವರು ಕೂತ್ಕೊಂಡು ಹಣದ ಪ್ರಭಾವನ ಕಡಿಮೆ ಮಾಡಬೇಕು, ಜಾತಿ ವ್ಯವಸ್ಥೆನ ಕಡಿಮೆ ಮಾಡಬೇಕು. ಆಗ ನಿಜವಾಗಿಯೂ ನಾವು ಪ್ರಪಂಚದಲ್ಲೇ ದೊಡ್ಡ ಶಕ್ತಿ ಆಗ್ತದೆ. ಬಟ್ ಹಣದ ಪ್ರಭಾವ ಕಡಿಮೆ ಮಾಡಲಿಕ್ಕೆ ಎಲೆಕ್ಟೋರಲ್ ಬಾಂಡ್ ಅಂತ ಒಂದು ಬಂತು, ಬಟ್ ಅದು ಪ್ರಭಾವಿತವಾಗಿ ಅದು ಆಗಲಿಲ್ಲ. ಅದು ಅದರ ಉದ್ದೇಶ ಬಹುಶಃ ಸರಿ ಇತ್ತ ಇಲ್ವೋ ನಿಮ್ಮ ಪ್ರಕಾರ? ದುರುಪಯೋಗ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲೆಕ್ಟ್ರಲ್ ಬಾಂಡ್ಸು ದುರುಪಯೋಗ ಆಯಿತು. ಅದು ಐ ಥಿಂಕ್ ಇಟ್ಸ್ ಎ ಫೇಲ್ಯೂರ್ ಅಕಾರ್ಡಿಂಗ್ ಟು ಮೀ. ಸಕ್ಸಸ್ ಆಗಲಿಲ್ಲ ಅದು. ಅಂದರೆ ಹಣ ಸಂಗ್ರಹಣೆ ಅನ್ನೋದು ಲೀಗಲೈಸ್ ಆಯಿತು. ಬಟ್ ಅಷ್ಟೇ ಆಗಿದ್ರು ಪರವಾಗಿಲ್ಲ, ಲೀಗಲೈಸ್ ಆದರೂ ಪರವಾಗಿಲ್ಲ. ಆದರೆ ಇಲ್ಲೀಗಲ್ ಆಗಿ ಖರ್ಚು ಮಾಡೋದು ಜಾಸ್ತಿ ಆಗಿದೆ. ಮತ್ತು ಒಂದು 15-25% ಮತದಾರರು ಸಹಿತ ಸ್ವಲ್ಪ ಹಣದ ಪ್ರಭಾವಕ್ಕೆ ಈಗ ಮನ್ನಣೆ ಕೊಡ್ತಾರೆ. ಕೊಡೋದೇ ಇಲ್ಲ ಅಂತ ನಾನು ಹೇಳಿದ್ರೆ ತಪ್ಪಾಗ್ತದೆ. ಕೊಡ್ತಾರೆ, ಹಣಕ್ಕೆ ಕೊಡ್ತಾರೆ. ಆದರೆ ಹಣದ ಮೇಲೇ ಚುನಾವಣೆ ಆಗ್ತವೆ ಅಂತ ಖಂಡಿತವಾಗಿ ನಾನು ಹೇಳೋದಿಲ್ಲ. ಯಾಕೆಂದರೆ ನಮ್ಮ ಭಾರತೀಯ ಜನಗಳ, ಸಾಮಾನ್ಯವಾದ ಜನಗಳ ಮನೋಸ್ಥಿತಿ 77ರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಿಂತ ಇನ್ನೊಂದು ಒಳ್ಳೆಯ ಉದಾಹರಣೆ ಕೊಡ್ತೇನೆ. 83ರಲ್ಲಿ ಆಕಸ್ಮಿಕವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎಸ್ ಬಂಗಾರಪ್ಪನವರು ಅವರೆಲ್ಲರ ಸರ್ಕಾರದಿಂದ ಕ್ರಾಂತಿರಂಗ ಅವ್ರ ಸಹಕಾರ ತಗೊಂಡು ನಜೀರ್ ಸಾಹು, ಜಾಲಪ್ಪ, ರಾಚಯ್ಯ ಸಾಹೇಬರು, ನಾವೆಲ್ಲ ಸಿದ್ದರಾಮಯ್ಯನವರು ಇವರೆಲ್ಲರ ಬೆಂಬಲದಿಂದ ಹೆಗಡೆಯವ್ರ ನಾಯಕತ್ವದಲ್ಲಿ ಒಂದು ಸರ್ಕಾರ ಮಾಡಿದ್ದು ನಿಜ. ಆಗ ಇಂದಿರಾ ಗಾಂಧಿಯವರು ಕೊಲೆ ಆಗೋಯ್ತು, ದೌರ್ಭಾಗ್ಯ. ಅಸೆಂಬ್ಲಿ ಡಿಸಾಲ್ವ್ ಮಾಡಿದ್ರು ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಪಟೇಲರು ಇವರೆಲ್ಲ ಸೇರ್ಕೊಂಡು
ನಮ್ಮ MLAಗಳನ್ನು ನಾವು ತಡೆದ್ರೆ ಆಗಲ್ಲ, ಕಾಂಗ್ರೆಸ್ನ ಗಾಳಿ ಇಂದಿರಾ ಗಾಂಧಿಯವ್ರ ಗಾಳಿ ಬೀಸಿದೆ ಅಂತೇಳಿ. ಆ ಸನ್ನಿವೇಶದಲ್ಲಿ ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಸಚ್ ಎ ಗ್ರೇಟ್ ಡೆಮಾಕ್ರೇಟ್. ನೋಡಿ, ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ಇಂಟೀರಿಯಂ ಗೌರ್ಮೆಂಟ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇರಲಿಲ್ಲ. ಮಾಡಪ್ಪ ನೀನು 3 ತಿಂಗಳು ಮಾಡಿ ನೀನು. ಇಂಟೀರಿಯಂ ಗೌರ್ಮೆಂಟ್ ಇಟ್ಟು ಹೆಗಡೆಯವರ ಸರ್ಕಾರ ಇಟ್ಟು ಚುನಾವಣೆ ಮಾಡಿದ್ರು. ಕರ್ನಾಟಕದ ಮತದಾರರ ಪ್ರೌಢಿಮೆ, ಭಾರತ ದೇಶದ ಮತದಾರರ ಪ್ರೌಢಿಮೆ ಬಗ್ಗೆ ಒಂದು ಉದಾಹರಣೆ ಕೊಡಿದಾಗ ಇದೊಂದು ಒಳ್ಳೆಯ ಉದಾಹರಣೆ. ಏನದು? 85ರ ಜನವರಿನಲ್ಲಿ ಕಾಂಗ್ರೆಸ್ ಕೊಡ್ತಾರೆ. ಹೌದು. 3 ತಿಂಗಳ ನಂತರದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಜನತಾ ಪರಿವಾರಕ್ಕೆ 146 ಸೀಟ್ ಕೊಡ್ತಾರೆ ರಾಮಕೃಷ್ಣ. ಸೊ ಇದೇ ಮುಖ್ಯ. ಅದರಿಂದ ಯಾವ ಪಕ್ಷದ ಮುಖಂಡರಾಗಲಿ ಯಾರೇ ಆಗಿರಲಿ, ನಾನು ಅಭಿವೃದ್ಧಿ ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತ ಹೇಳಿದ್ರೆ ಕೊನೆಯವನಿಗೆ ತಲುಪಿದೆಯಾ ಅವನು ತೀರ್ಮಾನ ಮಾಡ್ತಾನೆ. ಅವನು ಸೊ ಅದರ ಜೊತೆಗೆ ಜಾತಿ ಎನ್ನುವಂಥದ್ದು ಇವತ್ತಿನವರೆಗೂ ನಿರಂತರವಾಗಿ ಬಂದುಬಿಟ್ಟಿದೆ. ದುಡ್ಡಿನ ಜೊತೆಗೆ ಒಂದು ಜಾತಿ ಎನ್ನುವಂಥದ್ದು. ನನಗೆ ಕುತೂಹಲದ ಒಂದು ವಿಚಾರ ನಿಮ್ಮನ್ನು ಕೇಳಬೇಕು ಅಂದರೆ, ಕನಕಪುರದಲ್ಲಿ ನೀವು 6 ಬಾರಿ ಗೆದ್ದಾಗ ನಿಮಗೆ ಯಾವ ಜಾತಿಯ ಒಂದು ಬೆಂಬಲನೋ ಬಲನೋ ಅದು ಯಾವುದೂ ಇರಲಿಲ್ಲ. ಅದು ಸಾಧ್ಯವಾಗಿದ್ದು ಹೇಗೆ ಅಂತ ಇವತ್ತು ನಿಜಕ್ಕೂ ಇವತ್ತಿನ ರಾಜಕಾರಣಿಗಳಿಗೆ ನಿಮ್ಮ 6 ಬಾರಿಯ ಗೆಲುವಿದೆಯಲ್ಲ, ಅದು ಒಂದು ಸಿಲೆಬಸ್ ಆಗಬೇಕು ಅಂತ ನನ್ನ ಒಂದು. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ತಿರೋದ್ರಲ್ಲಿ ಸತ್ಯಾಂಶ ಇದೆ, ಆದರೆ ನಾನು ಒಬ್ಬನೇ ಅಲ್ಲ. ಓಕೆ. ನನ್ನಾಗೆ ದೇವರಾಜ ಅರಸು ಗೆಲ್ಲೋರು. ಹೌದು, ಇದ್ರು ಅವ್ರ ಕ್ಷೇತ್ರದಲ್ಲಿ ಯಾರಿರಲಿಲ್ಲ. ಧರ್ಮಸಿಂಗ್ ಸಾಹೇಬರು ಗೆಲ್ಲೋರು. ಹೌದು, ಇವರೆಲ್ಲ ಗೆಲ್ಲೋರು. ಹೌದು. ಜನಗಳಿಗೆ ಒಂದು ವೈಚಾರಿಕವಾಗಿ ನಾವು ವಿಚಾರಗಳನ್ನು ಮುಂದೆ ಇಟ್ಟಾಗ ಈ ಜಾತಿ ಹಣ ಅದರ ಪ್ರಭಾವ ಕಡಿಮೆ ಆಗ್ತದೆ. ನಾನು ಹೆಂಗೆ 6 ಸಾರಿ ಗೆದ್ದೆ ಅಂತ ಹೇಳಿದ್ರೆ, ನಾನು ಯಾವತ್ತೂ ಸಹಿತ ಯಾವ ಜಾತಿಯನ್ನು ನಾನು ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಹೋಗಿಲ್ಲ. ಆ ಜಾತಿಯವರು ಇವತ್ತಿಗೂ ಅಷ್ಟೇ ನನ್ನ ಸಾರ್ವಜನಿಕ ಜೀವನದಲ್ಲಿ ಅವನ್ನ ಮರಾಠ, ಅವನಿದು ಇದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರನ್ನೂ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಅವ್ರು ನಮ್ಮನ್ನು ಖಂಡಿತವಾಗಿಯೂ ಸಹಿತ ಗೌರವಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಾನು ರಾಮಕೃಷ್ಣ ಹೆಗಡೆ ಅವರಿಗೆ 3 ತಿಂಗಳಲ್ಲಿ ದೇವೇಗೌಡರು, JH ಪಟೇಲ್ರು, ಇವರೆಲ್ಲ ಬೊಮ್ಮಾಯಿ ಸಾಹೇಬರು ಇವರೆಲ್ಲ ಹೇಳಿದ್ರು, ನೀವು ಸೀಟ್ ಖಾಲಿ ಮಾಡಿ ಹೆಗಡೆ ಅವ್ರನ್ನ ಅಸೆಂಬ್ಲಿಗೆ ತರಬೇಕು ಅನ್ಕೊಳ್ತೀನಿ. ಗೆದ್ದರು. ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ ಅಲ್ಲಿ? 1000 ಓಟ್ ಇದೆ. ಗೆದ್ದು ಬಂದರು ಹೆಗಡೆ ಸಾಹೇಬರು. ಅದೇ ರೀತಿ ಕೆಲವರು ಮಾತು ಎಲ್ಲ ಹೋಗಿ ನನ್ನ ಮೇಲೆ ನನಗೆ ಆಗದೆ ಇರೋರಲ್ಲಿ ಕನಕಪುರದಲ್ಲಿ ರಾಜಕೀಯವಾಗಿ ಆಗದೆ ದೇವೇಗೌಡ ಸಾಹೇಬ್ರಿಗೆ ಹೋಗಿ ಅವ್ರ ಮನಸ್ಸು ಕೆಡಿಸಿ ಅವ್ರಿಗೆ 2 ಕಡೆ ನಿಲ್ಲೋ ಹಾಗೆ ಮಾಡಿಸಿದ್ರು. ಹೊಳೆನರಸೀಪುರದಲ್ಲೂ ನಿಲ್ಲೋ ಹಾಗೆ ಮಾಡಿದ್ರು, ಕನಕಪುರದಲ್ಲೂ ನಿಲ್ಲು. ಆದರೆ ಕನಕಪುರದಲ್ಲಿ ಅವ್ರಿಗೆ ಜಯ ಸಿಗಲಿಲ್ಲ. ನಾನು ಭಾಳ ಬುದ್ಧಿವಂತಿಕೆಯಿಂದ, ನೋಡಪ್ಪ, ದೇವೇಗೌಡರು ದೊಡ್ಡ ಗೌಡರು, ಅವರು ಕೆಲಸ ಮಾಡ್ತಾರೆ. ಹೊಳೆನರಸೀಪುರದಲ್ಲಿ 30 ವರ್ಷ ಕೆಲಸ ಮಾಡಿದ್ದಾರೆ. ಅಲ್ಲಿ ಜನ ಅವ್ರಿಗೆ ಸೋಲಿಸ್ತಾರೆ ಅಂದರೆ ಅವ್ರು ಗೆದ್ದೇ ಗೆಲ್ಲಿಸ್ತಾರೆ. ನನಗೆ ಅಲ್ಲಿ ಇಟ್ಕೊಳ್ಳಿ, ಅವರು ಅಲ್ಲಿ ಗೆಲ್ಲಿಸ್ತಾರೆ, ಇಬ್ಬರೂ ಗೆಲ್ತಾನೆ, ನೀವು ನನ್ನ ಕೊಡ್ರಪ್ಪ ಅಂಥೇಳಿ ಈ ರೀತಿ ನಾನು ಹೇಳ್ಕೊಂಡು ಬಂದೆ. ಪೊಲಿಟಿಕಲ್ ಲೋಕಲ್ ಸ್ಟ್ರಾಟಜಿಯನ್ನು ನೀವು ಮಾಡಿದ್ರಿ. ಅನ್ಕೊಂಡೆ ಗೆದ್ದು ಬಂದೆ. ಅದರಲ್ಲೇನು ಹೆಚ್ಚುಗಾರಿಕೆ ಇದೆ ಅಂತ ಅಂದ್ಕೊಂಡಿಲ್ಲ. ನಾವೆಲ್ಲ ಎಲ್ಲಿ ಸರ್ ಸುಮ್ಮನೆ ಇವೆಲ್ಲ ನಮ್ಮ ಸ್ಥಾನಮಾನಗಳಿಗೆ, ಹಣ ಮಾಡೋಕ್ಕೆ, ಆಸ್ತಿ ಮಾಡೋಕ್ಕೆ ಜಾತಿ ಬೇಕೇ ವಿನಃ ಏನಾಗಿದೆ? ಈಗ ನಾವು ಜಾತಿ ಲೀಡ್ರ್ಗಳು ಇದೀವಪ್ಪ, ನಮ್ಮ ಜಾತಿಯವ್ರಿಗೆ ಏನು ನಾವು ಮಾಡೋಕ್ಕಾಗಿದೆ? ಕರೆಕ್ಟ್. ಶರದ್ ಪವಾರು ಮರಾಠ ಜನಾಂಗದ ಅದ್ವಿತೀಯ ನಾಯಕರು, ಪ್ರಧಾನಿ ಆಗಬೇಕಾಗಿತ್ತು ಅಂತ ಭಾಳಷ್ಟು ಜನ ಹೇಳೋರು ಸಹಿತ ಇದ್ದಾರೆ. ಆದರೆ ಮರಾಠಾಸ್ಗೆ ಏನಾಗಿದೆ? ಮರಾಠಾಸ್ ಬಡತನದಲ್ಲೇ ಇದ್ದಾರೆ. ಅವರು ನಾವು ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಿ ಅಂತ ಮಹಾರಾಷ್ಟ್ರದಲ್ಲೇ ಕೇಳ್ತಿದ್ದಾರೆ. 8 ಕೋಟಿ ಮರಾಠಾಸ್ ಇದ್ದಾರೆ ಇಂಡಿಯಾದಲ್ಲಿ. ಏನಾಗಿದೆ ಅವ್ರ ಸ್ಥಿತಿ? ಸೊ ಯಾವುದೋ ಒಂದು ಜಾತಿಗೊಬ್ಬ ನಾಯಕರಾಗ್ತಾರೆ ಅಂಥೇಳಿ ಆ ಹೆಸರಿಗೆ ಇಟ್ಕೋಬೋದೇ ವಿನಃ ಜಾತಿಯವ್ರಿಗೆ ಇವತ್ತಿನ ವ್ಯವಸ್ಥೆಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅದು ಇರಲೂಬಾರ್ದು. ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಪ್ರಜಾಪ್ರಭುತ್ವ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ಸತ್ಯ. ಅಂದರೆ ಜನಗಳಲ್ಲಿ ಒಂದು ಅರಿವು, ಅದಕ್ಕೆ ಪೂರಕವಾಗಿ ನಾಯಕರು ಅನ್ನಿಸ್ಕೊಂಡವರಿಂದಲೂ ಅದಕ್ಕೆ ಪೂರಕವಾಗಿ ಒಂದಷ್ಟು ನಡವಳಿಕೆಗಳು ಇದ್ದಾಗ ಸಹಜವಾಗಿ ಪ್ರಜಾಪ್ರಭುತ್ವ. ನನ್ನ ನಡವಳಿಕೆ ಜನ 6 ಸಾರಿ ಗೆಲ್ಸೋದು. ಅಂದರೆ ನೀವು 6 ಸಲ ಗೆದ್ದಾಗ ಒಂದು 5 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀರಾ. ನನಗೆ ಒಂದು ಪ್ರಶ್ನೆ ಹೇಳಬೇಕು ಅಂದರೆ, ಒಂದು ಕಡೆ ರಾಮಕೃಷ್ಣ ಹೆಗಡೆ ಅವರು, ಒಂದು ಕಡೆ ದೇವೇಗೌಡರು. ಸೊ ಇಬ್ಬರ ಜೊತೆನೂ ನೀವು ಅಷ್ಟೇ ಆತ್ಮೀಯವಾಗಿ, ಅಷ್ಟೇ ಹತ್ತಿರದಿಂದ ಕೆಲಸ ಮಾಡಿದ್ದೀರ. ಕುತೂಹಲ ಏನು ಅಂದರೆ, ಇಬ್ಬರಲ್ಲಿ ಸಾಮಾಜಿಕವಾಗಿ, ಆಡಳಿತಾತ್ಮಕವಾಗಿ ಅಥವಾ ರಾಜಕೀಯ ಭಿನ್ನಮತವನ್ನು ಹ್ಯಾಂಡ್ಲ್ ಮಾಡೋ ವಿಚಾರದಲ್ಲಿ ಇಬ್ಬರಲ್ಲೂ ಏನೇನು ವ್ಯತ್ಯಾಸಗಳು, ಒಂದು ಟಾಪ್ 3 ವ್ಯತ್ಯಾಸಗಳನ್ನ ನೀವು ಗಮನಿಸಿರೋದಾದರೆ, ಇಂಥ ವಿಚಾರದಲ್ಲಿ ಇವ್ರು ಹೀಗೆ ಅಂತ ಹೇಳೋದಾದರೆ? ಆ ರೀತಿ ಹೇಳಬೇಕು ಅಂದರೆ, ದೇವೇಗೌಡರು ಆ ವಿಚಾರದಲ್ಲಿ ಒಂದು ಆಡಳಿತದಲ್ಲಿ ನಡೆಸೋ ರೀತಿ,
ಮತ್ತು ಆಡಳಿತದಲ್ಲಿ ಎಲ್ಲ ವರ್ಗದ ಜನಗಳನ್ನು ತಗೊಂಡು ಹೋಗಬೇಕು, ಹಿಂದುಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಡ್ತಕ್ಕಂಥ ವಿಚಾರ, ಅಭಿವೃದ್ಧಿಯ ವಿಚಾರ, ಇದ್ರ ಬಗ್ಗೆ ದೇವೇಗೌಡರಿಗೆ ಒಂದು ಹೆಗ್ಡೆಯವ್ರಿಗಿಂತ ಉತ್ತಮ ಅಂತ ಹೇಳೋಕ್ಕಾಗಲ್ಲ, ಹೆಗ್ಡೆಯವ್ರಿಗಿರೋ ಅಷ್ಟೇ ಕಮಿಟ್ಮೆಂಟ್ ಇವ್ರಿಗಿತ್ತು. ಓಕೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ರಾಜಕೀಯ ತಂತ್ರಗಾರಿಕೆಗಳಲ್ಲಿ ಅವರು ಹಿಂದೆ ಬಿದ್ದರು, ಅದನ್ನು ದೇವೇಗೌಡರು. ಆದರೆ ಹೆಗ್ಡೆಯವರು ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಅವರು ಇಂದಿರಾ ಗಾಂಧಿಯವ್ರ ಕೈ ಕೆಳಗಡೆ, ನೆಹರು ಅವ್ರ ಕೈ ಕೆಳಗಡೆ, ನಿಜಲಿಂಗಪ್ಪನವ್ರ ಕೈ ಕೆಳಗಡೆ ಪಳಗಿದವರು, ಅವರು ಅಧಿಕಾರದಲ್ಲಿದ್ದವರು, ಹಣಕಾಸಿನ ಮಂತ್ರಿ ಆಗಿದ್ದವರು. ಅವ್ರಿಗೆ ರಾಜಕೀಯದ ಎಲ್ಲ ಚದುರಂಗದ ಆಟ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಮತ್ತು ಅವ್ರಿಗೆ ಒಂದು ಆಕಾಂಕ್ಷೆನೂ ಇತ್ತು, ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರವಾಗಿ ಅವ್ರ ಪ್ರಯತ್ನನೂ ಸಹಿತ ಆ ಕಡೆ ಹೆಚ್ಚಿಗೆ ಮಾಡಿದ್ರು. ಹೀಗಾಗಿ ಈ ಕಡೆ ಅವರು ಹೆಚ್ಚಿಗೆ ಗಮನ ಈ ತಂತ್ರಗಾರಿಕೆಗಳೆಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಅವರು ಮಾಡೋಕ್ಕಾಗಲಿಲ್ಲ. ಅಂದರೆ ಪಕ್ಷದ ಆಂತರಿಕ ಭಿನ್ನಮತವನ್ನು ಹ್ಯಾಂಡ್ಲ್ ಮಾಡೋದ್ರಲ್ಲಿ ಇಬ್ಬರಲ್ಲಿ ಯಾರು? ಹೆಗಡೆ ತಂತ್ರಗಾರಿಕೆಯಲ್ಲಿ ಹೆಗಡೆ, ಅದರಲ್ಲೇನು ಎರಡನೇ ಮತ ಯಾರು. ಅದೆಲ್ಲ ಹ್ಯಾಂಡಲ್ ಮಾಡೋದು, ಒಂದು ಕೊಯ್ಲಿಷನ್ ಗೌರ್ಮೆಂಟನ್ನು ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋದು ಹೆಗಡೆ ಅವ್ರಿಗೆ ವ್ಯವಧಾನ ಮತ್ತು ಆ ಒಂದು ಚಾಕಚಕ್ಯತೆ ಇತ್ತು. ಅವರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಈಗ ನೀವು ಚುನಾವಣಾ ರಾಜಕೀಯದಿಂದ ಸ್ವಲ್ಪ ದಿನದಿಂದ ಒಂದಷ್ಟು ದೂರ ಇದ್ದೀರಿ ಅಂತ ಜನ ಅಂದ್ಕೊಂಡಿದ್ದಾರೆ. ವಾಸ್ತವವಾಗಿ ನೀವು ಡೆಲಿಬರೇಟ್ ಆಗಿ ದೂರ ಇದ್ದೀರೋ ಅಥವಾ ಇಲ್ಲ ಈಗ ಹೇಗೆ ಬರುತ್ತೆ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನುವಂಥ? ನಾನು ಶ್ರೀರಾಮಚಂದ್ರನೂ ಅಲ್ಲ, ಸತ್ಯ ಹರಿಶ್ಚಂದ್ರನೂ ಸಹಿತ ಅಲ್ಲ. ಇರೋದನ್ನು ವಾಸ್ತವ ಹೇಳಬೇಕು ಅಂದರೆ ಅವಕಾಶಗಳು ನನಗೆ ಸಿಕ್ಕಿಲ್ಲ. ಅವಕಾಶಗಳು ಸಿಕ್ಕಿದ್ರೆ ನಾನು ಆರೋಗ್ಯವಾಗಿದ್ದೇನೆ, ಮಾನಸಿಕವಾಗಿಯೂ ಸಹಿತ ಅನೇಕ ಅನುಭವಗಳನ್ನು ಪಡೆದಿರತಕ್ಕಂಥವನು, ಮಾಗಿರೋನು ನಾನು. ನನ್ನ ಒಂದು ಸೇವೆಗೆ ತಕ್ಕಂಥ ಸ್ಥಾನಮಾನಗಳು ಸಿಕ್ಕಿದ್ರೆ ಖಂಡಿತವಾಗಿಯೂ ಸಹಿತ ನಾನು ಬಯಸ್ತೇನೆ. ಚುನಾವಣೆಯಿಂದ ನಾನು ದೂರ ಹೋಗಿದ್ದೇನೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನನಗೆ ಪರಿಸ್ಥಿತಿ ಆ ಥರ ಬಂದಿದೆ. ಹೀಗಾಗಿ ನನ್ನ ಕ್ಷೇತ್ರ 2 ಭಾಗ ಆಯಿತು, ರಾಮನಗರ ಮತ್ತು ಕನಕಪುರಕ್ಕೆ ಹೋಯಿತು. ಹೀಗಾಗಿ ನಾನು ಚುನಾವಣೆಗಳು ಅಸೆಂಬ್ಲಿಗೆ ನಿಲ್ತಕ್ಕಂಥದ್ದು ಕಷ್ಟ ಇದೆ. ಲೋಕಸಭೆಗೆ ನಿಲ್ಲಬೇಕು ಅನ್ನೋದಿದೆ. ಆದರೆ ನಾನು ಕಾಂಗ್ರೆಸ್ ಪಾರ್ಟಿಯ ಸದಸ್ಯತ್ವ ತಗೊಂಡಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿನಲ್ಲಿ ನಾನು ಭಾಳ ಜೂನಿಯರ್ ಆಗ್ತೀನಿ. 30 ವರ್ಷ 40 ವರ್ಷ ದುಡಿದಿರ್ತಕ್ಕಂಥ ಜನ ಇದ್ದಾರೆ. ನನಗೆ ಅವ್ರು ಏನಾದರೂ ಸ್ಥಾನಮಾನ ಕೊಟ್ಟರೆ ಅವ್ರಿಗೇನು ಅನ್ನಿಸ್ಬೇಕು. ಹೀಗಾಗಿ ನಾನು ಯಾವುದನ್ನು ಕೇಳಕ್ಕೆ ಹೋಗೋದಿಲ್ಲ. ಆದರೆ ಜನ ಬಯಸಿದ್ರೆ ಖಂಡಿತವಾಗಿಯೂ ನಾನು ಅವಕಾಶ ಸಿಕ್ಕಿದ್ರೆ ಉಪಯೋಗಿಸ್ತೇನೆ. ಅಂದರೆ ಇಲ್ಲಿಯವರೆಗೂ ರಾಜಕೀಯದ ಒಂದು ಆಕಾಂಕ್ಷೆ ಅಂತೀವೋ ಅಥವಾ ಕಮಿಟ್ಮೆಂಟ್ ಅಂತೀರೋ, ರಾಜಕೀಯ ಬದುಕಿನಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಇರಬೇಕು ಅನ್ನುವಂಥ ಒಂದು ತುಡಿತ, ಇದೆಲ್ಲವೂ ಬಂದಿದ್ದು ಬಹುಶಃ ತುರ್ತು ಪರಿಸ್ಥಿತಿ ಆ ದಿನಗಳಿಂದಲೇ. ಅದರಲ್ಲೇನು ಸಂಶಯ ಏನಿಲ್ಲ. ಹೌದು, ನಾನು ಜೈಲಿಗೆ ಹೋಗಿದ್ದಿದ್ರೆ ಬಹುಶಃ ನಾನು ಸಾರ್ವಜನಿಕ ಜೀವನದಲ್ಲಿ ಇರ್ತಾ ಇರಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಒಂದು ಹೆಸರನ್ನು ಇಟ್ಕೊಂಡು ಇರ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ ನಮ್ಮಂಥ ಜನಗಳಿಗೆ. ನಾನು ಯಾಕಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಸೇವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಬಟ್ ಸೇವೆ ಮಾಡಬೇಕಾದ್ರೆ ಅಧಿಕಾರನೂ ಬೇಕಾಗ್ತದೆ. ಅಧಿಕಾರನೇ ಬೇಡ, ನಾನು ಸನ್ಯಾಸಿ ಅಂತ ನಾನು ಹೇಳಕ್ತಾ ಇರಲಿಲ್ಲ. ಅವಕಾಶ ಬಂದರೆ ನಾನು. ಈಗ ನೀವು ಕನಕಪುರ ಮತ್ತು ರಾಮನಗರ ಜಿಲ್ಲೆ ಈ ಎಲ್ಲ ರಾಜಕಾರಣಗಳನ್ನು ನೋಡ್ಕೊಂಡು ಬಂದಿದ್ದೀರಾ. ಸೊ ಕನಕಪುರದವರು ಮುಂದೆ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶಗಳು ಇದ್ದಾವೆ ಅನ್ನುವಂಥದ್ದು ಜನಗಳಲ್ಲಿ, ಅಥವಾ ಕನಕಪುರದ ಸುತ್ತಮುತ್ತ, ರಾಮನಗರದ ಸುತ್ತಮುತ್ತ ಜನಗಳಿಗೆ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ಬೋದು, ಒಂದಷ್ಟು ಆಸೆಗಳು ಈಗ ಹುಟ್ಟುಕೊಂಡಿದೆ. ಸೊ ಆ ಆಸೆ ಈಡೇರೋ ಕಾಲ ಬಂತು ಅಂತ ಅನಿಸುತ್ತಾ ನಿಮಗೆ? ಆಗ್ಬೋದು, ಆದರೂ ಆಗ್ಬೋದು. ಯಾಕೆಂದರೆ ಕನಕಪುರದವರು ಒಬ್ಬರು ನಮ್ಮ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ಖಂಡಿತವಾಗಿಯೂ ಅವ್ರಿಗೊಂದು ಅವಕಾಶ ಸಿಗಬೇಕು. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಅವರು ಭಾಳಷ್ಟು ಪ್ರಾಮಾಣಿಕವಾಗಿ ಅವರ ರಾಜಕೀಯ ಜೀವನದಲ್ಲಿ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಅವ್ರ ಪಕ್ಷ ನಿಷ್ಠೆಯನ್ನು ಯಾರು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಮತ್ತು ಆಡಳಿತದಲ್ಲೂ ಸಹಿತ ಅವರು ಸಮರ್ಥವಾಗಿ ಕೆಲಸ ಮಾಡಬಲ್ಲರು ಅನ್ನೋದನ್ನು ತೋರಿಸು ಸಹಿತ ಕೊಟ್ಟಿದ್ದಾರೆ. ಮತ್ತು ಈಗ ಸ್ವಲ್ಪ ಮಾತನಾಡೋದನ್ನು ಸಹಿತ ಅವರು ಚೆನ್ನಾಗಿ ಮಾತನಾಡ್ತಕ್ಕಂಥದ್ದನ್ನು ಕಲ್ತಿದ್ದಾರೆ. ಬೇರೆಯವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತಕ್ಕಂಥದ್ದನ್ನು ಕಲ್ತಿದ್ದಾರೆ. ಹೀಗೆಲ್ಲ ಆಗಿರೋದ್ರಿಂದ ಅವ್ರಿಗೆ ಅರ್ಹತೆ ಇದೆ. ಆದರೆ ಅವಕಾಶಗಳು ಸಿಗಲಿ ಅಂತ ನಮ್ಮದು ಬಯಕೆ. ಆದರೆ ಸಿದ್ದರಾಮಯ್ಯವ್ರನ್ನ ತೆಗೆದುಬಿಟ್ಟು ಇವರು ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ, 2 ಬಣ ಆಗ್ತದೆ, ಕಾಂಗ್ರೆಸ್ ಪಾರ್ಟಿಗೆ ತೊಂದರೆ ಆಗ್ತದೆ. ಸಹಮತದಿಂದ ಅವ್ರು ಏನು ಒಪ್ಪಿಗೆ ಮಾಡ್ಕೋತಾರೆ ಅದಕ್ಕೆ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳೋಣ. ಹೈಕಮಾಂಡ್ ಜೊತೆ ಏನೋ ಒಪ್ಪಂದ ಆಗಿದೆ ಅನ್ನುವಂಥದ್ದು ಏನೇ ಇದ್ರೂ ಅವ್ರಿಗೊಂದು ಅವಕಾಶ ಸಿಗಬೇಕು, ತೋರಿಸ್ಕೊಡ್ತಾರೆ ಅವರು. ಈಸ್ ಎ ಕಮಿಟೆಡ್ ಮ್ಯಾನ್, ದೇರ್ ಇಸ್ ನೋ ಡೌಟ್. ಸೊ ಸಿಂಧ್ಯಾ ಅವರೇ, ತುರ್ತು ಪರಿಸ್ಥಿತಿಯ ದಿನಗಳಿಂದ ಹಿಡಿದು ಇಲ್ಲಿಯವರೆಗೆ ಈ ಕ್ಷಣಕ್ಕೂ ಸಹ ನೀವು ಸಾರ್ವಜನಿಕ ಬದುಕಿನಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದೀರಿ ಅನ್ನೋದು ನಿಮ್ಮ ಮಾತಿನಿಂದ ಗೊತ್ತಾಗಿದೆ. ತುರ್ತು ಪರಿಸ್ಥಿತಿಯ ದಿನಗಳನ್ನು ಸಹ ನೀವು ನೆನಪು ಮಾಡ್ಕೊಂಡಿದ್ದೀರಿ.
ಬಹುಶಃ ಆ ದಿನಗಳನ್ನು ಇವತ್ತಿನ ಪೀಳಿಗೆಗೆ ತಲುಪಿಸೋದಕ್ಕೆ ನಿಮ್ಮ ಈ ಮಾತುಗಳು ಭಾಳ ಸಹಕಾರಿಯಾಗುತ್ತೆ. ಹೀಗೆ ನಿಮ್ಮ ಈ ಮಾತುಗಳು ನಮ್ಮ ಯುವ ಪೀಳಿಗೆಗೆ ಸಹಕಾರಿ ಆಗಲಿ, ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಆಕಾಂಕ್ಷೆಗಳು ಸಹ ಮತ್ತೊಮ್ಮೆ ಮುಖ್ಯ ಭೂಮಿಕೆಗೆ ಬರಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು. ನಿಮ್ಗೆ ಒಳ್ಳೆಯದಾಗಲಿ. ಹೊಸದಿಗಂತ ಚಾನಲ್ಗೂ ಒಳ್ಳೆಯದಾಗಲಿ. ವೀಕ್ಷಕರಿಗೆಲ್ಲ ನಮಸ್ಕಾರ.